ಈ ರೀತಿ ನಮ್ಮನ್ನು ಕಂಗಾಲಾಗ ಮಾಡಿಬಿಟ್ಟು ಇವರು ದಸರಾ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರ ಹೆಣದ ಮೇಲೆ ಸಾಲ ಮಾಡಿಸೋದು, ನೇಣಾಕ್ಸೋದು ಇದೇ ಆಗೋಯ್ತು ಮೊದಲಿಂದ. ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಸರ್ಕಾರ. ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಮಂಡ್ಯ ಜಿಲ್ಲೆಯವ್ರು ರೆಡಿ ಇಲ್ಲ. ನಾವು ಒಂದು ಹಂತದ ತನಕ ಈ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಏನೋ ಒಂದು ಕಾಪಾಡ್ತಾರೆ, ಜನ ಆಸೆ ಬಿದ್ದು ಈ 6 ಜನನ ಗೆಲ್ಲಿಸಿದ್ದಾರೆ, ಇವರು ಮೇಲ್ಗಡೆ ಹೋಗಿ ಏನೋ ಒಂದು ಮಾಡ್ತಾರೆ ಅಂತ ನಾವು ನಿರೀಕ್ಷಿಸಿದ್ವಿ. ಆದರೆ ಇವರು ಸಂಪೂರ್ಣ ವಿಫಲ. ಇವರು ಮುಖ್ಯಮಂತ್ರಿಗಳ ಹತ್ರ ಧೈರ್ಯವಾಗಿ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತಾಡೋ ಯೋಗ್ಯತೆಗಳೇ ಇಲ್ಲ ಅನ್ಸುತ್ತೆ ಇವ್ರಿಗೆ. ಯಾಕೆಂದರೆ ಇವ್ರು ಪ್ರಯತ್ನಗಳೇ ಮಾಡಿಲ್ಲ. ಇವರು ರಾಜೀನಾಮೆ ಕೊಟ್ಟು ನಮ್ಮ ಜೊತೆಲಿ ಹೋರಾಟಕ್ಕೆ ಬರಬೇಕಾಗತ್ತೀಗ. ಇವ್ರಿಗೆ ಯೋಗ್ಯತೆ ಇಲ್ಲ, ಈ ಸಂದರ್ಭ ನಿಭಾಯಿಸೋ ಯೋಗ್ಯತೆ ಇವ್ರಿಗಿಲ್ಲ. ಹಿಂದೆ ಬೇಕಾದಷ್ಟು ಜನ ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, SM ಕೃಷ್ಣ ಅವರಾಗಲಿ ಕಡೆ ತನಕ ಹೋರಾಟ ಮಾಡಿದ್ದಾರೆ. ಬೆಂಗಳೂರಿಂದ ಕಾಲ್ನಡಿಗೆ ಬಂದು ರೈತರಿಗೋಸ್ಕರ ಎಲ್ಲ ಸರ್ಕಾರಗಳು ನಮ್ಮ ಜೊತೆಗೆ, ರೈತರ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿ ನಂತರದಲ್ಲಿ ನಿರ್ಧಾರಗಳಾಗಿದೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ತಮಿಳ್ನಾಡಿಗೆ. ನೀವೆಲ್ಲೋ ಅವ್ರ ಹತ್ರ ಅಕ್ಕಿ ಇಸ್ಕೊಳ್ಳೋ ಆಸೆಗೆ ಇಲ್ಲಿ ರೈತರ ಜೀವ ತೆಗಿತಿದ್ದೀರಲ್ಲ, ಇದು ನ್ಯಾಯನಾ? ನೀವು ಸ್ಟಾಲಿನ್ ಓಲೈಕೆ ಮಾಡ್ಕೊಳಕ್ಕೆ ನೀವು ರಾಜಕಾರಣ ಮಾಡಬೇಕು. ಇವತ್ತು ಅಲ್ಲ, ಒಪ್ಪಂದ ಓಲೈಕೆ ಎರಡೂ ಅನ್ಸುತ್ತಿದ್ದು. ನೀವು ಮಾಡ್ತಿರೋದು ದೌರ್ಜನ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ರೀತಿ ನಮ್ಮನ್ನು ಕಂಗಾಲಾಗ ಮಾಡಿಬಿಟ್ಟು ಇವರು ದಸರಾ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರನ್ನ ಎಣದ ಮೇಲೆ ದಸರಾ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು. ರೈತರ ಹೆಣದ ಮೇಲೆ ಸಾಲ ಮಾಡಿಸೋದು, ನೇಣಾಕ್ಸೋದು ಇದೇ ಆಗೋಯ್ತು ಮೊದಲಿಂದ. ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಸರ್ಕಾರ. ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಮಂಡ್ಯ ಜಿಲ್ಲೆಯವ್ರು ರೆಡಿ ಇಲ್ಲ. ನಾವು ಒಂದು ಹಂತದ ತನಕ ಈ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಏನೋ ಒಂದು ಕಾಪಾಡ್ತಾರೆ, ಜನ ಆಸೆ ಬಿದ್ದು ಈ 6 ಜನನ ಗೆಲ್ಲಿಸಿದ್ದಾರೆ, ಇವರು ಮೇಲ್ಗಡೆ ಹೋಗಿ ಏನೋ ಒಂದು ಮಾಡ್ತಾರೆ ಅಂತ ನಾವು ನಿರೀಕ್ಷಿಸಿದ್ವಿ. ಆದರೆ ಇವರು ಸಂಪೂರ್ಣ ವಿಫಲ. ಇವರು ಮುಖ್ಯಮಂತ್ರಿಗಳ ಹತ್ರ ಧೈರ್ಯವಾಗಿ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತಾಡೋ ಯೋಗ್ಯತೆಗಳೇ ಇಲ್ಲ ಅನ್ಸುತ್ತೆ ಇವ್ರಿಗೆ. ಯಾಕೆಂದರೆ ಇವ್ರು ಪ್ರಯತ್ನಗಳೇ ಮಾಡಿಲ್ಲ. ಇವರು ರಾಜೀನಾಮೆ ಕೊಟ್ಟು ನಮ್ಮ ಜೊತೆಲಿ ಹೋರಾಟಕ್ಕೆ ಬರಬೇಕಾಗತ್ತೀಗ. ಇವ್ರಿಗೆ ಯೋಗ್ಯತೆ ಇಲ್ಲ, ಈ ಸಂದರ್ಭ ನಿಭಾಯಿಸೋ ಯೋಗ್ಯತೆ ಇವ್ರಿಗಿಲ್ಲ. ಹಿಂದೆ ಬೇಕಾದಷ್ಟು ಜನ ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, SM ಕೃಷ್ಣ ಅವರಾಗಲಿ ಕಡೆ ತನಕ ಹೋರಾಟ ಮಾಡಿದ್ದಾರೆ. ಬೆಂಗಳೂರಿಂದ ಕಾಲ್ನಡಿಗೆ ಬಂದು ರೈತರಿಗೋಸ್ಕರ ಎಲ್ಲ ಸರ್ಕಾರಗಳು ನಮ್ಮ ಜೊತೆಗೆ, ರೈತರ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿ ನಂತರದಲ್ಲಿ ನಿರ್ಧಾರಗಳಾಗಿದೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ತಮಿಳ್ನಾಡಿಗೆ. ನೀವೆಲ್ಲೋ ಅವ್ರ ಹತ್ರ ಅಕ್ಕಿ ಇಸ್ಕೊಳ್ಳೋ ಆಸೆಗೆ ಇಲ್ಲಿ ರೈತರ ಜೀವ ತೆಗಿತಿದ್ದೀರಲ್ಲ, ಇದು ನ್ಯಾಯನಾ? ನೀವು ಸ್ಟಾಲಿನ್ ಓಲೈಕೆ ಮಾಡ್ಕೊಳಕ್ಕೆ ನೀವು ರಾಜಕಾರಣ ಮಾಡಬೇಕು. ಇವತ್ತು ಅಲ್ಲ, ಒಪ್ಪಂದ ಓಲೈಕೆ ಎರಡೂ ಅನ್ಸುತ್ತಿದ್ದು. ನೀವು ಮಾಡ್ತಿರೋದು ದೌರ್ಜನ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ.